ಮಾಡ್ಕೊಂಬರ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇವತ್ತು ನಾವೊಬ್ಬರು ಕನ್ನಡ ಪರ ಹೋರಾಟಗಾರರಾಗಿದ್ದು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಯುವತಿಯ ಅತ್ಯಾಚಾರ ಆಗಿತ್ತು. ಆ ಒಂದು ವಿಚಾರಕ್ಕೆ ನಾವು ಒಟ್ಟು ಬರ್ತಾ ಇರಬೇಕಾದ್ರೆ ನಮ್ಮ ಮಹೇಶ್ ಅವರು, ನಮ್ಮ ಶಿವರಾಜ್ ಭಾಳ ಯುವಕ ಇದ್ದಾನೆ, ವೆಂಕಟೇಶ್ ಭಾಳ ಉತ್ಸಾಹಿ ಯುವಕರು ಇದ್ದಾರೆ. ಅವ್ರ ತಂಡ ಭಾಳಷ್ಟು ಕೆಲಸಗಳು ಮಾಡ್ತಾ ಇರ್ತಾರೆ. ಭೇಟಿಯಾಗೋಣ ಅಂತ ಹೇಳಿ ತೀರ್ಮಾನ ತಗೊಂಡು ಬಂದು ತಮ್ಮನ್ನು ಭೇಟಿಯಾಗಿದ್ದು ಭಾಳ ಖುಷಿಯಾಗಿದೆ. ಆಮೇಲೆ ಕನ್ನಡ ಚಿಂತನೆ ಉಳ್ಳವ್ರನ್ನ ಭೇಟಿ ಆಗೋದು ನಮಗೆ ಭಾಳಷ್ಟು ಖುಷಿಯ ವಿಚಾರ. ಕನ್ನಡದ ಕೆಲಸ ಯಾರು ಮಾಡ್ತಾರೆ, ನಮಗೆ ಯಾವುದು ಮನೆ ಇಲ್ಲ, ಮಠ ಇಲ್ಲ, ಫ್ಯಾಮಿಲಿ ಇಲ್ಲ, ಎಲ್ಲನೂ ಮರ್ತ್ಬಿಟ್ಟಿದ್ದೀವಿ ನಾವು ಕನ್ನಡಕ್ಕಾಗಿ. ಕನ್ನಡದ ವಿಚಾರ ಅಂತ ಬಂದಾಗ ನಾವೆಲ್ಲನೂ ಕೂಡ ಮರ್ತಿದ್ದೀವಿ. ನಾನೊಬ್ಬನೇ ಅಲ್ಲ, ಈಗ ನೋಡಿ ನಮ್ಮ ಜೊತೆ ಇರೋಂಥ ಮಹೇಶ್ ಅವರು 2 ದಿನ ಆಯಿತು ಈಗ ನಮ್ಮ ಮನೆ ಮಠ ಎಲ್ಲ ಬಿಟ್ಟು ಕನ್ನಡದ ವಿಚಾರ ಅಂದರೆ ಒಂದು ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಹೋರಾಟ ಮಾಡಿದ್ವಿ. ಶ್ರೀನಿವಾಸ ಮೂರ್ತಿಯವರಾಗಿರಲಿ, ನಮ್ಮ ವರದರಾಜವರಾಗಿರಲಿ, ನಾವೆಲ್ಲರೂ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಮೈಗೂಡಿಸ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ಯಾವುದೇ ಸಮಸ್ಯೆ ಬಂದಾಗ ಅಲ್ಲಿ ಹೋಗಬೇಕು, ಅದ್ರ ವಿಚಾರವಾಗಿ ನಾವು ಧ್ವನಿ ಎತ್ತಬೇಕು. ನಮಗೆ ಕುಟುಂಬಕ್ಕಿಂತ ನಮ್ಮ ಉದ್ಯಮಕ್ಕಿಂತ ಜನರ ಪರವಾಗಿ ಏನಾದರೂ ಒಂದು ಒಳ್ಳೆ ಕೆಲಸ ಇರುತ್ತದೆ. 50,000 ಜನ ಹತಾಶರಾಗಿ ಭಾಳ ವಿಶೇಷವಾದ ಹೋರಾಟ, ಅಂದರೆ ಒಂದು ಅದ್ದೂರಿ ಹೋರಾಟ, ಒಂದು ನ್ಯಾಯಕ್ಕಾಗಿ ಒಂದು ಬರೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿ ಈ ಜನ ಸೇರ್ತಾರೆ ಅಂತಲ್ಲ, ನಮ್ಗೆ ಭಾಳಷ್ಟು ವಿಶೇಷವಾಗಿ ಅಂದರೆ ಆ ಒಂದು ಯುವತಿಗೆ ನಾವು ನ್ಯಾಯ ಕೊಡಿಸ್ದಂಗಾಗುತ್ತೆ. ನೊಂದಿರೋರ ಕಾಲಿಗೆ ನಾವು ಒಂದು ದೀಪ ಮತ್ತು ಅವರು ಬೆಳಕಾಗ್ತೀವಿ. ಅದರಿಂದ ಆಮೇಲೆ ಯಾವುದೋ ನೋಡಿ ತಾವೆಲ್ಲ ಹೇಳ್ತಾ ಇದ್ರು ನಮಗೆ ಈಗ ಔಟದ್ದು ವಿಶೇಷವಾಗಿ ಮಹೇಶ್ವರು ನನಗೆ ಹೇಳ್ಕೊಂಡ್ಬಂದು ಏನು ಭಾಳ 1 ಕಿಲೋಮೀಟರ್ ಬಾವುಟ ತಾವು ಕನ್ನಡ ಬಾವುಟನ ಇದು ಮಾಡಿದ್ದೀವಿ. ಆಮೇಲೆ ಹಂಸ್ಗಳಿಲ್ಲ ಅಂದರೆ ಅದ್ರ ಪರ ಹೋರಾಟ ಮಾಡ್ತಾ ಇರ್ತೀವಿ, ನೀರಿಲ್ಲ ಅಂದರೆ ಹೋರಾಟ ಮಾಡ್ತೀವಿ, ಜನರಿಗೆ ತೊಂದರೆ ಇದ್ದರೆ ಹೋರಾಟ ಮಾಡ್ತೀವಿ. ಇವೆಲ್ಲ ಏನು ಜನರ ಪರವಾಗಿರುವಂಥ ಒಂದು ವಿಚಾರಗಳು. ಅಂದರೆ ತನ್ನ ಮನೆಗೆ ಮಾಡ್ತಾರಲ್ಲ ನಾವು ಯಾರು ಈಗ ತಾವು ನೋಡಿ ನಾವು ಹೋಗ್ತಾ ಇದ್ದೋ, ಆದರೆ ನಮ್ಮನ್ನು ನಾವು ಗೌರವಿಸಬೇಕು, ನಮಗೊಂದು ಸನ್ಮಾನ ಮಾಡಬೇಕು, ನಮ್ಮ ಜೊತೆ ಕಾಫಿ ಕುಡಿಬೇಕು, ನಮ್ಮ ಜೊತೆ ನಿಂತ್ಕೊಳ್ಬೇಕು ಅನ್ನೋದು ನಾವು ನಿಜನಾಗಿ ಬಂದಿದ್ದೀರಲ್ಲ, ಇದು ನಮಗೆ ಖುಷಿ ವಿಚಾರ. ಅಂದರೆ ತಮ್ಮಲ್ಲಿ ಆ ಒಂದು ಇದಿದೆ, ಅಂದರೆ ಜನರ ಜೊತೆ ಬೆಳೆಯುವಂಥ ಒಂದು ಆಸಕ್ತಿ ಇದೆ. ಅದರಿಂದ ಇದು ಮುಂದುವರಿಬೇಕು. ಅಂದರೆ ಇಲ್ಲಿಗೆ ನಿಲ್ಲಬಾರ್ದು. ಏನು ಹಚ್ಚಿದ್ದೀರ ನೀವು ಆ ದೀಪ ಇವತ್ತು ನಿಮ್ಮಿಂದ ಒಂದು 100 ಜನಕ್ಕೆ ಬೆಳಕಾಗ್ತಾ ಇರ್ಬೋದು. ಅದರ ಮುಂದೆ ಲಕ್ಷಾಂತರ ಜನಕ್ಕೆ ಬೆಳಕಾಗಿ ಲಕ್ಷಾಂತರ ಜನ ಮನೆಗಳಲ್ಲಿ ದೀಪ ಉಳಿಲಿ, ನಿಮ್ಮಿಂದ ಲಕ್ಷಾಂತರ ಜನ ಸಹಾಯ ಪಡ್ಕೊಳ್ಳಿ. ಅದಕ್ಕೆ ನಾವು ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿದ್ದು, ಒಂದು ಸಂಘಟನೆಯ ಮುಖ್ಯಸ್ಥರಾಗಿದ್ದು, ನಾವು ಮಹೇಶ್ ಅವರು, ಶ್ರೀನಿವಾಸ ಮೂರ್ತಿ ಅವರು, ವರ್ಗವರು ಯಾವತ್ತಾದರೂ ಕರೀಲಿ, ಯಾವ ಸಮಸ್ಯೆಗಾದರೂ ಕರೀಲಿ, ಯಾವ ಸಂದರ್ಭಕ್ಕಾದರೂ ಕರೀಲಿ, ನಾವು ಬಂದು ನಿಮ್ಮ ಜೊತೆ ನಿಂತು ನಿಮ್ಮನ್ನು ಗಟ್ಟಿಯಾಗಿ ಮೇಲೆತ್ತುವಂಥ ಕೆಲಸ ಮಾಡ್ತೇವೆ. ಇಲ್ಲಿ ಬರೀ ಬೆಂಗಳೂರಲ್ಲಿ 1000 ಜನ ಸೇರ್ತಾರೆ ಅನ್ನೋದೆಲ್ಲ ಆಗಿದೆ. ಇಲ್ಲೂ ಕೂಡ ನಾವು 1000 ಜನ ಸೇರಿಸಿ ನಿಮ್ಮ ಪರವಾಗಿ. ಆಮೇಲೆ ನಮಗೆ ಇನ್ನೊಂದು ಏನಂದರೆ ನಾನು ಎಲ್ಲ ಕಡೆ ನೋಡ್ಕೊಂಡ್ಬಂದೆ, ಸ್ವಲ್ಪ ಕನ್ನಡ ಜೊತೆ ಇಂಗ್ಲೀಷು ಹಿಂದಿಯನ್ನು ಕೂಡ ಬಳಸ್ತಾ ಇದ್ದಾರೆ ಎಲ್ಲ ಕಡೆ. ಅದೊಂದು ಅಭಿಯಾನ ಯಾಕೆ ನೀವು ಪ್ರಾರಂಭ ಮಾಡಬಾರ್ದು? ಅದು ಸ್ವಲ್ಪ ಗಟ್ಟಿಯಾಗಿ ಮಾಡಿ. ಗುಲ್ಬರ್ಗ ಜಿಲ್ಲೆಯಲ್ಲೆಲ್ಲ ನಾನು ನೋಡಿದೆ ಅದನ್ನು. ನಾನು ಇಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಗೊತ್ತಾಗಿಲ್ಲ. ನೀವೇ ಕನ್ನಡದ ಕೆಲಸನ ಒಂದು ಗಟ್ಟಿಯಾಗಿ ಆ ಹಿಂದಿ ಬೋರ್ಡ್ಗಳನ್ನೆಲ್ಲ ಕಿತ್ತಿಸಾಗಿ ನಿಮ್ಮಲ್ಲಿ ಪ್ರಕರಣ ದಾಖಲಾಗಿ ಕೇಸಾಗಿ ತಲೆ ಕೆಡಿಸ್ಕೊಂಡ್ಬಿಡಿ. ಕೇಸಾದಷ್ಟು ನಾವು ಇನ್ನೂ ಕೂಡ ಕನ್ನಡದ ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆ ಬರುತ್ತೆ. ನಮ್ಮ ಮತ್ತೆ ಅನಿಸುತ್ತೆ, ನಾನು ಒಳ್ಳೇದಕ್ಕೋಗಿ ಕೇಸ್ ಹಾಕಿಸಿದ್ರೆ ಇನ್ನೂ 4 ಒಳ್ಳೆ ಕೆಲಸ ಮಾಡೋಣ ಅಂತ. ಯಾವುದೇ ಕಾರಣಕ್ಕೆ ಹಿಂದಿ ಬೋರ್ಡ್ಗಳನ್ನ ತಗ್ಗಿಸಾಕ್ರಿ, ಕಿತ್ತಿಸಾಕ್ರಿ. ನೀವೆಲ್ಲ ಇದನ್ನು ಮಾಡಿ, ಬೋರ್ಡ್ಗಳನ್ನ ಮಸಿ ಬಳಿಯೋಂಥದ್ದು ಮಾಡಿ. ಬೇಕಾದ್ರೆ ಒಂದು ತುಂಬ ಜನ ಸೇರಿ ಚಾಲನೆ ಕೊಟ್ಟಾಗ ನಮಗೂ ಕೂಡ ಕರೆ ಮಾಡಿದ್ರೆ ನಾವು ಅಲ್ಲಿಂದ ಒಂದು 5-6 ಟ್ಯಾಂಕ್ಗಳಲ್ಲಿ ಬಂದು ನಿಮ್ಮ ಅಭಿಯಾನಕ್ಕೆ ಪ್ರಾರಂಭ ಕೊಡ್ತೀವಿ. ಇಲ್ಲೂ ನಾವು ಬೇಕಾದ್ರೆ 1 ವಾರ ಇರ್ತೀವಿ. 1 ವಾರ ಇದ್ದು ಅದನ್ನೆಲ್ಲ ಬೋರ್ಡ್ನ ಸರಿಪಡಿಸೋ ಬಂದು ಪರ್ಮಿಷನ್ ಮುಖಾಂತರ ಮಾಡಿ.